ಕ್ಲಿಯರ್ ಆಗಿದ್ರು ಮೇಡಮ್, ಯಾಕೆ ಇಷ್ಟೊಂದು ಗೊಂದಲ ಆಯಿತು ಅಂತ? ಆ ಗೊಂದಲ ಯಾಕೆ ಮಾಡ್ಕೋತಿದ್ದಾರೆ ಅಂತ ಅದಕ್ಕೆ ನಾನು ಜವಾಬು ಹೇಳೋಕ್ಕಾಗಲ್ಲ. ನಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ಈ ಟಿ ಡಿ ಆರ್ ವ್ಯಾಲ್ಯೂ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ, ಟಿ ಡಿ ಆರ್ ವ್ಯಾಲ್ಯೂ ಅವ್ರು ಯಾವ ಥರ ಅದನ್ನು ನಿಮ್ಮ ಮುಂದೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ, ಜನರಲ್ ಪಬ್ಲಿಕ್ ಮುಂದೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಗೌರ್ಮೆಂಟಿಗೆ ಅದು ಲಾಸ್ ಅಂತ. ಗೌರ್ಮೆಂಟಿಂದ ಯಾವ ದುಡ್ಡು ಕೊಡ್ತಾ ಇಲ್ಲ ನಮಗೆ. ಆ ಟಿ ಡಿ ಆರ್ ಅನ್ನೋದು ಕೂಡ ಇಟ್ ಇಸ್ ನಾಟ್ ಇನ್ ದ ಫಾರ್ಮ್ ಆಫ್, ಇಟ್ ಇಸ್ ನಾಟ್ ಕಾಂಪನ್ಸೇಷನ್. ನಾವು ಲ್ಯಾಂಡ್ ಅಕ್ವಿಸಿಷನ್ ಕಾಂಪನ್ಸೇಷನಲ್ಲಿ ಹೋದರೆ ನಮಗಿನ್ನೂ ಜಾಸ್ತಿ ಬರ್ತದೆ. ವೆದರ್ ದಟ್ ವಿ ವಿಲ್ ಗೆಟ್ ಇಟ್ ಆರ್ ನಾಟ್ ಇಸ್ ಅನ್ ಅದರ್ ಕ್ವೆಶ್ಚನ್. ಇವ್ರು ಟಿ ಡಿ ಆರ್ ಎಗ್ರಿ ಮಾಡ್ಕೊಂಡಿರೋದ್ರಿಂದ ನಾವು ಹ್ಯಾವ್ ಎಗ್ರೀಡ್ ಫಾರ್ ಟಿ ಡಿ ಆರ್, ವಿ ಆರ್ ಎಂಟೈಟಲ್ಡ್ ಟು ಗೆಟ್ ಟಿ ಡಿ ಆರ್. ಅವರು 14 ವರ್ಷದಿಂದ 2009ಇಂದ ವಿ ಆರ್ ಇನ್ 2024, ಅಷ್ಟು ವರ್ಷದಿಂದ ಟಿ ಡಿ ಆರ್ ಅಂತ ಹೇಳ್ಕೊಂಬಂದು ಇವತ್ತಿನ ದಿನ ಟಿ ಡಿ ಆರ್ ಕೊಡೋಕ್ಕಾಗಲ್ಲ. ಆ್ಯಂಡ್ ಇಟ್ ಇಸ್ ನಾಟ್ ದ ಕೋರ್ಟ್ ಹ್ಯಾಸ್ ಫಿಕ್ಸ್ ದ ವ್ಯಾಲ್ಯೂ ಅಂತ ಹೇಳ್ತಾರೆ ಅವರು. ಟಿ ಡಿ ಆರ್ ರೂಲ್ಸ್ ಏನು ಹೇಳುತ್ತೆ, ಟಿ ಡಿ ಆರ್ ಟು ಬಿ ಗಿವನ್ 2014 ಆರ್ಡರ್ ಏನು ಹೇಳ್ತಾರೆ ಅಂದರೆ, ಟಿ ಡಿ ಆರ್ ಟು ಬಿ ಗಿವನ್ ಆ್ಯಸ್ ಪರ್ ಟಿ ಡಿ ಆರ್ ರೂಲ್ಸ್. ಟಿ ಡಿ ಆರ್ ರೂಲ್ಸ್ ಏನು ಹೇಳುತ್ತೆ ಅಂದರೆ, ವ್ಯಾಲ್ಯೂ ಆಫ್ ದ ಲ್ಯಾಂಡ್ ಇಸ್ ಫಿಕ್ಸ್ಡ್ ಆ್ಯಸ್ ಪರ್ ಸ್ಟ್ಯಾಂಪ್ ಆ್ಯಕ್ಟ್ ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂ ಅಂತ. ಇವತ್ತಿನ ದಿನ ಸ್ಟ್ಯಾಂಪ್ ಆ್ಯಕ್ಟಲ್ಲಿ ಬಳ್ಳಾರಿ ರೋಡ್ ಮೇಲೆ, ಈ ಕಡೆ ರೋಡ್ ಮೇಲೆ ಏನು ವ್ಯಾಲ್ಯೂ ಇದೆ ಅದನ್ನು ಕೋರ್ಟ್ನವರು ತೊಗೊಂಡಿದ್ದಾರೆ. ಈ ಇದರೊಳಗಡೆ ಎಷ್ಟಿದೆ ಈ ನೀವು ಬಿಬಿಎಂಪಿ ಮಾತುಕತೆ ಮಾಡಿದಾಗ ಟಿ ಡಿ ಆರ್ ಎಷ್ಟು ಫಿಕ್ಸ್ ಆಗಿತ್ತು, ಈಗ ಅವ್ರು ಹೇಳ್ತಾ ಇರುವಂತದ್ದು 3,000 ಕೋಟಿ ಎಷ್ಟು ಕೊಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಫಿಕ್ಸ್ ಆಗಿತ್ತು ಅಂತ ಮೇಡಮ್? ಅದಕ್ಕೆ ವ್ಯಾಲ್ಯೂ ಫಿಕ್ಸ್ ಆಗಿರಲಿಲ್ಲ. ಟಿ ಡಿ ಆರ್ ಇಷ್ಟು ನಂಬರ್ ಅಂತ ಟಿ ಡಿ ಆರ್ ಫಿಕ್ಸ್ ಆಗಿದೆ. ಅದು ಇದರೊಳಗಡೆ ಇದೆ, 14ನೇ ಓನರ್ ಅಂತ ಹೇಳಿದ್ನಲ್ಲ, ಅದರೊಳಗಡೆ ಇದೆ ಯಾರ್ಯಾರಿಗೆ ಎಷ್ಟೆಷ್ಟು ಬರುತ್ತೆ ಅಂತ. ಅದಕ್ಕೆ ವ್ಯಾಲ್ಯೂ ಫಿಕ್ಸ್ ಆಗಿರಲಿಲ್ಲ. ಅವತ್ತಿನ ದಿನ ಏನು ವ್ಯಾಲ್ಯೂ ಬರುತ್ತೆ ಅವತ್ತಿನ ದಿನ ಕೊಟ್ಟಿದ್ರೆ ನಮ್ಗೆ ಇನ್ನೂ ಕಮ್ಮಿ ಬರ್ತಾಯಿತ್ತು. ಅವ್ರು ಅವತ್ತಿನ ದಿನ ಕೊಟ್ಟಿಲ್ಲ, ಈಗ ಹೇಳ್ಕೊಂಬಂದು ಇವಾಗ ಕೊಟ್ಟಿದ್ದಾರೆ. ಇವತ್ತಿನ ವ್ಯಾಲ್ಯೂ ಅಷ್ಟಿದೆ. ಸ್ಟ್ಯಾಂಪ್ ಆ್ಯಕ್ಟ್ ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂ ಪ್ರಕಾರ ಬಳ್ಳಾರಿ ರೋಡ್ ಮೇಲೆ, ಜೈಮಾಲ್ ರೋಡ್ ಮೇಲೆ ಅಷ್ಟು ವ್ಯಾಲ್ಯೂ ಇದೆ. ಅದಕ್ಕೆ ಇವತ್ತು ನೀವು 20 ವರ್ಷದಿಂದ ಒಂದು ಪ್ರಾಪರ್ಟಿ ತೊಗೋತೀರಾ, ಅವತ್ತೆಷ್ಟೋ ಒಂದು ಎಕ್ಸ್ ಅಮೌಂಟ್ ಕೊಡ್ತೀರಾ. 20 ವರ್ಷ ಆದ ನಂತರ ನೀವು ಅದನ್ನು ಸೇಲ್ ಮಾಡಿದಾಗ ನಿಮ್ಗೆ ಅದು 20ರಷ್ಟು ಬರ್ಬೋದು, 100ರಷ್ಟು ಬರ್ಬೋದು, ಕಡಿಮೆ ಬರ್ಬೋದು. ಹಾಗೆ ಅಂದ್ಬಿಟ್ಟು ನಾವು ನಿಮ್ಗೆ ಜಾಸ್ತಿ ಬಂತು ಅಂತಂದ್ಬಿಟ್ಟು ನಾನು ಇವಾಗ ಸೇಲ್ ಮಾಡಿರೋದು ನಿಂಗೆ ವಾಪಸ್ ಕೊಟ್ಬಿಡ್ತೀನಿ, ನನ್ನ ದುಡ್ಡು ವಾಪಸ್ ಕೊಡು ಅಂತ ಹೇಳೋಕ್ಕಾಗತ್ತಾ? ವಾಟ್ ದೇ ಆರ್ ಡೂಯಿಂಗ್ ಈಸ್, ನಾವು ಇದೆಲ್ಲ ತೊಗೊಂಡು ಮಾಡಿಬಿಟ್ಟು ಜಾಗ ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಜಾಗ ವಾಪಸ್ ಕೊಟ್ಬಿಡೋಕ್ಕೆ ಮುಂಚೆ ಅಲ್ಲಿ ಮಿಲ್ಲರ್ಸ್ ರೋಡ್ ಮೇಲೆ ಕಂಟೋನ್ಮೆಂಟ್ ಸ್ಟೇಷನ್ಗೆ ಆ ರಸ್ತೆನ ಯಾರಿಗೂ ಹೇಳಿದೆ, ಪಬ್ಲಿಕ್ಕಿಗೂ ಹೇಳಿಲ್ಲ, ಯಾರಿಗೂ ಹೇಳಿದೆ ಒಡೆದ್ಬಿಟ್ಟಿದ್ದಾರೆ. ಅಲ್ಲಿ ಒಂದು ಹೆರಿಟೇಜ್ ಬಿಲ್ಡಿಂಗ್ ಇತ್ತಲ್ಲಿ, ಅದನ್ನು ಒಡೆದ್ಬಿಟ್ಟಿದ್ದಾರೆ, ಅಂಡರ್ಪಾಸ್ ಕಟ್ಬಿಟ್ಟಿದ್ದಾರೆ. ಅದು ದಟ್ಸ್ ಆಲ್ಸೋ ವೈಲೇಷನ್. ಯಾರಿಗೂ ಏನು ಹೇಳಿದೆ, ಟಿ ಡಿ ಆರು ಕೊಟ್ಟಿಲ್ಲ, ಏನೂ ಹೇಳಿದೆ, ಒಡೆದು ಕಟ್ಬಿಟ್ಟಿದ್ದಾರೆ. ಅದು ಕೂಡ ಇವತ್ತು ಅಂಡರ್ಪಾಸ್ ಎಲ್ಲರೂ ಉಪಯೋಗಿಸ್ತಾನೆ ಇದ್ದೀರ. ಅದು ಇಷ್ಟೆಲ್ಲ ಮಾಡಿ ಅದು ಸ್ಟೇ ಆರ್ಡರ್ ಇಲ್ಲ ಅನ್ನೋದು ಖಂಡಿತ ಇಲ್ಲ. ಸ್ಟೇ ಆರ್ಡರ್ ಇದೆ, ಸ್ಟೇಟಸ್ ಕೋ ಆರ್ಡರ್ ಇದೆ. ದಟ್ ಬಿಕಾಸ್ ಆಫ್ ದೋಸ್ ಟು ಓನ್ಲಿ ವಿ ಆರ್ ಇನ್ ಪೊಸೆಷನ್ ಆಫ್ ದ ಪ್ರಾಪರ್ಟಿ ಆ್ಯಂಡ್ ವಿ ಆರ್ ಯೂಟಿಲೈಸಿಂಗ್ ದ ಪ್ರಾಪರ್ಟಿ ಆಸ್ ಪರ್ ದ ಸುಪ್ರೀಂ ಕೋರ್ಟ್ ಆರ್ಡರ್. ಮೇಡಮ್, ಈಗ ನಕಾರ ವ್ಯಕ್ತವಾಗಿದೆ. ನಿಮ್ಮ ಮುಂದಿನ ಕಾನೂನು ಸಮರ ಹೇಗೆ? ನಮ್ಮದು ಕಾನೂನು ಸಮರ ಅವರು ನನಗೆ ಯಾವ ಇದ್ರ ಮೇಲೆ ಆರ್ಡಿನೆನ್ಸ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಅದು ಯಾವ ಥರ ಮಾಡಿದ್ದಾರೆ ಅಂತ ನಮ್ಮ ಕೈಗೆ ಕಾಪಿ ಬಂದಮೇಲೆ ಅದಕ್ಕೆ ನಾವು ಕಾನೂನು ಪ್ರಕಾರ ಏನು ಹೋಗ್ಬೇಕು. ನಾವು ಇಷ್ಟು ವರ್ಷವೂ ಕಾನೂನು ಪ್ರಕಾರನೇ ಬಂದಿದ್ದೀವಿ, ಎಲ್ಲೂ ನಾವು ಕಾನೂನಿಂದ ಆಚೆ ಹೋಗಿಲ್ಲ. ಅದೇ ಪ್ರಕಾರ ಮುಂದಕ್ಕೂ ಏನು ಕಾನೂನಲ್ಲಿ ಹೋಗ್ಬೋದೋ ಖಂಡಿತ ನಾವು ಅದನ್ನು ಕಾನೂನಾತ್ಮಕವಾಗಿ ಹೋರಾಡೋದೇ ಖಂಡಿತ ಹೋರಾಡ್ತೀವಿ. ಇದರಿಂದ ಇನ್ನೊಂದು ಏನು ರಾಂಗ್ ಸಿಗ್ನಲ್ ನಿಮ್ಗೆ ಬರುತ್ತೆ ಪಬ್ಲಿಕ್ಕಿಗೆ ಅಂತಂದರೆ, ಒಂದು ಟಿ ಡಿ ಆರ್ ಅಂತ ಫಿಕ್ಸ್ ಆದಮೇಲೆ 100 ರೂಪಾಯಿ ಇವತ್ತಿತ್ತು ಅಂತ ಹೇಳ್ಕೊಳ್ಳಿ, ಯಾರದೇ ಆಗಲಿ, ನಿಮ್ಗಳದೇ ಯಾರ್ದಾದ್ರೂ ಆಗಲಿ, ನೀವೀಗ ಅದು ಇನ್ನೊಂದು ಸರ್ತಿ ನಿಮಗೆ ಟಿ ಡಿ ಆರ್ ಬರಬೇಕು ಅಂದಾಗ ಅದರ ವ್ಯಾಲ್ಯೂ 100 ರೂಪಾಯಿದು 1000 ರೂಪಾಯಿ ಆಯಿತು ಅಂದರೆ ನಾವು ಕೊಡೋಲ್ಲ, ನಿಮಗೆ ವಾಪಸ್ ಕೊಟ್ಬಿಡ್ತೀವಿ ಅಂತ ಅಂದರೆ ಇಟ್ಸ್ ಜನರಲ್ ಪಬ್ಲಿಕ್ಕಿಗೂ ಇಟ್ ವಿಲ್ ಅಫೆಕ್ಟ್. ಒಬ್ರಿಗಾದದ್ದು ಈಗ ನನಗೆ ನಿಮಗೆಲ್ಲ ಯಾವ ಲಾ ಅಪ್ಲಿಕಬಲ್ಲ, ನನಗೂ ಅದೇ ಲಾ ಅಪ್ಲಿಕಬಲ್. ನಮಗೇನು ಸ್ಪೆಷಲ್ ಲಾ ಇಲ್ಲ. ನಾವು ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳಿದ್ಮೇಲೆ ಎಲ್ಲರಿಗೂ ಒಂದೇ ಲಾ, ನಿಮ್ಮ ಲಾನೇ ನಮಗೂ ಅಪ್ಲಿಕಬಲ್ಲು. ನಮ್ಮ ಪಕ್ಕದ ಮನೆಯವ್ರಿಗೆ ನೀವು ಟಿ ಡಿ ಆರ್ ಕಟ್ಮೇಲೆ ನಮಗೆ ಅದೇ ರೇಟಲ್ಲಿ ನೀವು ನಮಗೂ ಕೊಡಬೇಕು. ಮೇಡಮ್, ನೀವು ಪದೇ ಪದೇ ಅರಮನೆ ಟಾರ್ಗೆಟ್ ಆಗ್ತಿದೆಯಾ? ಅದು ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿದ್ರೆ ನೀವು ಅರ್ಥ ಮಾಡ್ಕೋಬಹುದು, ಮಾಡ್ತಿರೋರು ಯಾರು ಅಂತ. ಹೌದು, ಈ ಹಿಂದೆ 1996ರಲ್ಲಿ ಅಕ್ವಿಸಿಷನ್ ಆಕ್ಟ್ಗಳಾಯಿತು. ಈಗಷ್ಟೇ ಚಾಮುಂಡಿ, ಈಗ ಮೈಸೂರ್ದು ಮಾಡಿದ್ದಾರೆ. ಮೈಸೂರ್ದು 96ರಲ್ಲಿ ಬೆಂಗಳೂರು ಮಾಡಿದ್ರು, 98ರಲ್ಲಿ ಮೈಸೂರು ಮಾಡಿದ್ರು, ಈಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾರೆ. ಎಲ್ಲನೂ ವಯೋಲೇಷನ್ನೇ. ಮೈಸೂರಿಗೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ನಾವು ಕೇಸ್ ಗೆದ್ದಾಗ ಅವರು ಇಷ್ಟು ದಿನದ ಒಳಗಡೆ ಅರಮನೆ ವಾಪಸ್ ಕೊಟ್ಬಿಟ್ಟು ಅಕೌಂಟ್ ಎಲ್ಲ ಕೊಡಬೇಕು ಅಂತ ಹೇಳಿದ್ರು. ಅದು ವಾಪಸ್ ಕೊಡೋ ಬದಲು ಇದು ಆಕ್ವಿಸಿಷನ್ ತಂದರು. ಬೆಂಗಳೂರಲ್ಲೂ ಅದೇ ರೀತಿ ಮೊದಲು ಅಲ್ಲಿ ಮಾಡಿದ್ರು, ಆಮೇಲೆ ಮೈಸೂರಲ್ಲಿ ಮಾಡಿದ್ರು. ಈಗ ಚಾಮುಂಡಿ ಬೆಟ್ಟದಲ್ಲಿ ನಮ್ಮದು ಆಗಲೇ ಒಂದು ಕೇಸ್ ಪೆಂಡಿಂಗ್ ಇದೆ. ನಾವು ಅಲ್ಲಿ ಕೋರ್ಟಲ್ಲಿ ತೊಗೊಂಡಿದ್ದೀವಿ ಅದನ್ನೆಲ್ಲ. ಆಗಲೇ ಒಂದು ಕೇಸ್ ಮುಜರಾಯಿ ಮೇಲೆ ಪೆಂಡಿಂಗ್ ಇದೆ. ಆ ಕೇಸ್ ಪೆಂಡಿಂಗ್ ಇದ್ದಾಗಲೇ
ಇವರು ಪ್ರಾಧಿಕಾರ ಮಾಡಿದ್ದಾರೆ. ಅದನ್ನು ಕ್ವೆಶ್ಚನ್ ಮಾಡಿದ್ದೀವಿ ನಾವು. ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಅದು ನೆಕ್ಸ್ಟ್ ಹಿಯರಿಂಗ್ಗೆ ಬಂದು ಡಿಸಿಷನ್ ಆಗೋ ತನಕ ಪ್ರಾಧಿಕಾರದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಸೇರಿದ ದೇವಸ್ಥಾನಕ್ಕೆ ಸೇರಿರೋದು ಯಾವ ಇದನ್ನು ಎಲಿನೇಟ್ ಮಾಡಬಾರ್ದು ಅಂತ. ಅದು ಅವ್ರು ಏನು ಮಾಡ್ತಿದ್ದಾರೆ ಮಾಡ್ತಿಲ್ಲ ಅಂತ ನಾನು ಹೇಳೋಕ್ಕಿಂತ ನಿಮಗೆ ಚೆನ್ನಾಗಿ ಗೊತ್ತು. ಮೇಡಮ್ ಕಾನೂನು ಸಚಿವರಿಗೆ ವಿಂಡಿಕ್ಟಿವ್ ಆ್ಯಟಿಟ್ಯೂಡ್ ಯಾಕೆ ಅಂತ ನೋಡಿ, ನಮ್ಮಿಂದ ಯಾರಿಗೂ ತೊಂದರೆ ಇಲ್ಲ. ನಾವು ಯಾರಿಗೂ ಕಾಂಟ್ರವರ್ಸಿನೂ ಮಾಡೋಕ್ಕೆ ಹೋಗಿಲ್ಲ, ಯಾರಿಗೂ ತೊಂದರೆನೂ ಇಲ್ಲ. ಅವರವರು ನಮಗೆ ಏನೋ ಈಗ ಯಾರೋ ಒಬ್ರಿಗೇನೋ ದ್ವೇಷ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆ ದ್ವೇಷ ಇದೆ ಅಂತ ನಮಗೆ ಗೊತ್ತಿದ್ದರೆ ವಿ ಕ್ಯಾನ್ ಕ್ಲಾರಿಫೈ ದ್ಯಾಟ್. ನಂಗೆ ಅವ್ರು ಆ ದ್ವೇಷ ಇಟ್ಕೊಂಡು ಹಂಗೆ ಮಾಡ್ತಾರೆ ಅಂತಲೂ ನಾವು ಹೇಳಕ್ಕೆ ಬರೋಲ್ಲ. ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ನಮ್ಮ ಟಾರ್ಗೆಟ್ ಮಾಡ್ತಾರೆ ಅಂತ ನೀವುಗಳು ಪ್ರಶ್ನೆಯವ್ರು ಹೇಳ್ತಾರೆ, ಬೇರೆ ಜನ ಹೇಳ್ತಾರೆ. ನಾವು ಏನು ಮಾಡಿದ್ದೀವಿ ಅಂತ ಟಾರ್ಗೆಟ್ ಮಾಡಬೇಕು ನಮಗೆ. ಅಲ್ಲ, ಯಾಕೆ ಈ ಪ್ರಶ್ನೆ ಬರ್ತಿದೆ ಅಂತಂದರೆ, ಅರಮನೆ ವಿಚಾರ, ಚಾಮುಂಡಿ ಬೆಟ್ಟ ವಿಚಾರ, ಹೌದು, ಈ ಎಲ್ಲ ವಿಚಾರ, ಈಗ ಸಣ್ಣ ರೋಡ್ ವಿಚಾರ ಕೂಡ, ಪ್ರಿನ್ಸಸ್ ರೋಡ್ ಅನ್ನೋ ವಿಚಾರ ಕೂಡ ಈ ಸಾಕಷ್ಟು ಕಾಂಟ್ರವರ್ಸಿಗಳಾಗ್ತಿದೆ. ಹೌದು. ಯಾಕಿಷ್ಟು ಅಂತ ಅದು ಯಾರು ಮಾಡ್ತಿದ್ದಾರೆ ಅಂತ ನೀವು ಅನ್ಕೋತೀರಾ, ಅವನ್ನ ಕೇಳಬೇಕಾಗತ್ತೆ. ನಮಗೆ ನಮ್ಮ ಪ್ರಕಾರ ನಮ್ಗೆ ಯಾರ ಮೇಲೂ ಆ ಥರ ಏನೂ ಇಲ್ಲ. ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಇರ್ಬೋದು, ಯಾಕೆ ಈಗಲ್ಲ, ಸುಮಾರು ವರ್ಷದಿಂದನೂ ನಡೀತಾನೆ ಇದೆ. ಇದು ಇವತ್ತು ನೆನ್ನೆದಲ್ಲ. ಯಾತಕ್ಕೆ ಕಾರಣ ಇದು ಅಂತಿಲ್ಲ, ಒಬ್ಬರಲ್ಲ ಇಬ್ಬರಲ್ಲ. ಒಂದೊಂದು ಸತಿ ಏನಕ್ಕೆ ಅಂತ ನಮ್ಮ ಕಾರಣ ಗೊತ್ತಾದರೆ ನಾವು ಕ್ಲಾರಿಫಿಕೇಷನ್ ಕೊಡ್ಬೋದು. ನಮ್ಮ ಕಾರಣ ಗೊತ್ತಿಲ್ಲ, ಹಿಂಗೆ ಏಕ್ದಮ್ ಈ ಥರ ಒಂದೊಂದು ಆರ್ಡ್ರ್ ಬರುತ್ತೆ. ಅದಕ್ಕೆ ನಾವು ನಮ್ಮನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ನಾವೇನು ಮಾಡಬೇಕು ಕಾನೂನಲ್ಲಿ ನಾವು ಅದನ್ನು ಮಾಡ್ತೀವಿ. ಕಾನೂನು ಸಚಿವ